ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕ್ರೇಜಿ ಕಿಚ್ಚ ರವಿ. ಮತ್ತೆ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ, ಮತ್ತೆ ಎಲ್ಲರೂ ಬ್ಲಾಗ್ ಅಂತ ಕೇಳ್ತಿದ್ರು. ಸೊ ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಬಂದೆ. ಇವತ್ತು ಬ್ಲಾಗ್ ಮಾಡೋಕ್ಕೇನು ಬೇರೆ ಇಲ್ಲಿ ಹೋಗಿಲ್ಲ. ಇವತ್ತು ಬಂದಿರೋದು ಇಲ್ಲೇ ನಮ್ಮ ಹಳ್ಳಿ ಪಕ್ಕದಾಗಿರೋವಂಥ ಒಂದು ಇಲ್ಲಿ ಬಂದಿದ್ದೀನಿ. ಆ ಬ್ಲಾಗ್ ಏನೋ ಅಂತ ನಾನು ಈ ವಿಡಿಯೋದಲ್ಲಿ ಪೂರ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಾರ್ದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕ್ ಬಟನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಏನಕ್ಕೆಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕ್ ಬಟನ್ ಕ್ಲಿಕ್ ಮಾಡಿರಬೇಕು. ಸೊ ಬೆಲ್ ಐಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಬನ್ನಿ ಹೋಗೋಣ. ಇವತ್ತು ಬಂದಿರೋ ಯೂಟ್ಯೂಬ್ ಬ್ಲಾಗ್ ಎಲ್ಲಿಗೆ ಅಂತ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ ಹೋಗೋಣ. ಇಲ್ಲಿಗೆ ಅಂತಿದ್ರಾ? ಸೊ ಇವತ್ತು ನಾನು ಬಂದಿರೋ ಬ್ಲಾಗ್ ವಿಡಿಯೋ ಇಲ್ಲಿ ಇವತ್ತು ಬ್ಲಾಗ್ ಮಾಡೋಣ ಅಂತ. ಸೊ ಏನು ಎಂತ ಅಂತೇಳಿ ಎಲ್ಲ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲೇ ಎಲ್ಲ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಪೂರ್ತಿಯಾಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಎಲ್ಲರಿಗೂ ಸುಸ್ವಾಗತ ನಮ್ಮ ಮಾಲ್ವಿ ಜಲಾಶಯಕ್ಕೆ. ಸೊ ಎಲ್ಲರಿಗೂ ಸುಸ್ವಾಗತ. ಬನ್ನಿ ಹೋಗೋಣ ಇವತ್ತು ನಮ್ಮ ಮಾಲ್ವಿ ಡ್ಯಾಮ್ಗೆ. ಏನಕ್ಕಪ್ಪ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ, ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಅನಿಸುತ್ತೆ. ಶೂಟಿಂಗ್ ನೋಡೋಕ್ಕಂತ ಏನು ಬಂದಿಲ್ಲ. ಸೊ ಇವತ್ತು ನಾವು ಬಂದಿರೋದು ನಮ್ಮ ಮಾಲ್ವಿ ಡ್ಯಾಮು. ಏನಕ್ಕೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ನಿಮ್ಮ ಕಣ್ಣಿಗೆ ಅಲ್ಲೇನು ಕಾಣಿಸ್ತಿದೆಯಲ್ಲ, ಒಡ್ಡೆ ಹಾಕಿದ್ದಾರೆ ಮುಂದ್ಗಡೆ. ಏನಕ್ಕೆ ಆ ಒಡ್ಡೆ ಹಾಕಿದ್ದಾರೆ ಅಂತಂದರೆ, ಸೊ ಡ್ಯಾಮಿಗೆ ಬರ್ತಕ್ಕಂಥ ನೀರು, ಅಲ್ಲಿಂದ ಬರ್ತಕ್ಕಂಥ ನೀರು ಯಾವುದೇ ಕಾರಣಕ್ಕೂ ಗೇಟ್ ಮುಂದೆ ನೀರು ಬರಬಾರ್ದು ಅಂತ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ, ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಡ್ಯಾಮನ್ನು ಬರ್ತಕ್ಕಂಥ ಬ್ರಿಡ್ಜ್ ಎಲ್ಲ ಕಿತ್ತು ಅಲ್ಲಿ ಕೆಳಗಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಕಾಣಿಸ್ತಿದೆ ನಿಮಗೆ, ಕೆಳಗೆ ಕಾನಿ ಕೂಡ ಕಿತ್ತು ಹಾಕಿದ್ದಾರೆ ಆಲ್ರೆಡಿ. ಏನಕ್ಕೆ ಕಾನಿ ಕಿತ್ತಿದ್ದಾರೆ ಏನಕ್ಕೆ ಅಂತ ಹೇಳ್ತೀನಿ, ಬನ್ನಿ ಹೋಗ್ತಾ ವಿಡಿಯೋದಲ್ಲಿ. ಸೊ ಯಾರು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದರೆ ಇವತ್ತಿನ ಬ್ಲಾಗು ಏನು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಪ್ಲೀಸ್ ದಯವಿಟ್ಟು. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಮೇಲ್ಗಡೆದೆಲ್ಲ ಬ್ರಿಡ್ಜೆಲ್ಲ ಕಿತ್ತಿದ್ದಾರೆ, ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿರ್ತಕ್ಕಂಥ ಬ್ರಿಡ್ಜೆಲ್ಲ ಕಿತ್ತಿದ್ದಾರೆ. ಕಿತ್ಬಿಟ್ಟು ನಮ್ಮ ಮಾಲ್ವಿ ಡ್ಯಾಮಿಂದು ಏನಪ್ಪ ಮಾಹಿತಿ ಅಂತಂದರೆ, ನನಗೆ ನೆನಪಿರೋ ಮಟ್ಟಿಗೆ 2009ರಲ್ಲಿ ಡ್ಯಾಮ್ ತುಂಬಿತ್ತು. ಸೊ ಡ್ಯಾಮ್ ತುಂಬಿ 4 ಕಾನಿಗಳನ್ನು ಓಪನ್ ಮಾಡಿದರು. ಅದಾದ ನಂತರ ನೆಕ್ಸ್ಟು ಡ್ಯಾಮ್ ತುಂಬಿರಲಿಲ್ಲ, ಗೇಟ್ ಯಾವುದೇ ಕಾರಣಕ್ಕೂ ಓಪನ್ ಕೂಡ ಮಾಡಿರಲಿಲ್ಲ. ಸೊ ಹಂಗಾಗಿ ಅವೆಲ್ಲ ಗೇಟ್ ಯಾವುದೇ ಕಾರಣಕ್ಕೂ ಅಂದರೆ ಅವಾಗ ಸ್ವಲ್ಪ ಡ್ಯಾಮಿಗೆ ನೀರು ಬಂದರೆ ಸ್ವಲ್ಪ ಗೇಟ್ ಓಪನ್ ಮಾಡ್ಕೊತಿದ್ರೆ ಸೊ ಏನು ಜಾಮ್ ಆಗೋಲ್ಲ ಗೇಟ್ಗಳು. ಬಟ್ ಗೇಟ್ ಓಪನ್ ಮಾಡದೇ ಇರೋ ಕಾರಣಕ್ಕೆ ಗೇಟ್ ಎಲ್ಲ ಜಾಮ್ ಆಗಿದ್ದು. ಸೊ ಇವಾಗ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದು 5 ಗೇಟ್ ಓಪನ್, 5 ಕಾನಿಯ ಗೇಟನ್ನು ತೆಗ್ದಿದ್ದಾರೆ ಆಲ್ರೆಡಿ. ಇಲ್ಲಿ ಕಾಣಿಸಿದೆಲ್ಲ ಅಡ್ಡ ಹಾಕಿದ್ದಾರೆ ಒಡ್ಡಿ, ನೀರು ಆ ಕಡೆ ಬರಬಾರ್ದು ಅಂತ ಹಾಕಿದ್ದಾರೆ ಒಡ್ಡಿ. ಬಟ್ ಆದರೂ ಕೂಡ ನಿನ್ನೆ ಏನೋ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋದಕ್ಕೆ ಅಲ್ಲಿ ಮುಂದ್ಗಡೆ ಹಾಕಿರ್ತಕ್ಕಂಥ ಏನು ಹಾಕಿದಾರಲ್ಲ ಒಡ್ಡು ಮಣ್ಣು, ಅದನ್ನು ಹತ್ಕೊಂಡು ಕೂಡ ಬಂದಿತ್ತಂತೆ ಮೇಲೆ. ಸೊ ಅಲ್ಲಿ ಕಾಣಿಸಿದಿಲ್ಲ, ಅಲ್ಲಿ ಕಿತ್ತಿರ್ತಕ್ಕಂಥ ಬ್ರಿಡ್ಜೇ ಇದನ್ನು ಕಿತ್ತು ಕೆಳಗಡೆ ಇಟ್ಟಿದ್ದಾರೆ. 5 ಗೇಟಿನ ಬ್ರಿಡ್ಜನ್ನು ತೆಗ್ದಿದ್ದಾರೆ. ಸೊ ಅದೇ ಬನ್ನಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ನೋಡಿ ಇಲ್ಲಿ ಕಿತ್ತಿದ್ದಾರೆ ಗೇಟ್ ಆಲ್ರೆಡಿ. ಸೊ ಎಷ್ಟು ಅಡಿ ಉದ್ದ ಇದೆ ಅಂತಂದರೆ ಗೇಟು 25 ಅಡಿ ಗೇಟ್. ಅದು ಆ್ಯಕ್ಚುಲಿ ಡ್ಯಾಮಿಂದು ನಮ್ಮದು ಮಾಲ್ವಿ ಡ್ಯಾಮ್ ಗೇಟು 25 ಅಡಿ ಉದ್ದ. ಅಕಸ್ಮಾತ್ ಈ ಟೈಮಲ್ಲಿ ಏನಾದರೂ ಡ್ಯಾಮು ಫುಲ್ಲಾದರೆ, ಹಳ್ಳ ಹಿಂದ್ಗಡೆಯಿಂದ ಹರ್ಕೊಂಡು ಏನಾದರೂ ನೀರು ಬಂತು ಅಂದರೆ ಡ್ಯಾಮಿಗೆ ನೀರು ಪೂರ್ತಿ ನೀರು ಬಂದಂಗೆ ಕೊಚ್ಕೊಂಡು ಹೋಗುತ್ತೆ. ಸೊ ಫಸ್ಟ್ ಆ ಥರ ಏನಾದರೂ ಆದರೆ ಫಸ್ಟು ಹಾನಿ ಆಗದೆ ಅರೇಗೊಂಡನ ಹಳ್ಳಿಗೆ. ಯಾಕಂದರೆ ಇಲ್ಲಿಂದ ಬಂದಂಥ ನೀರು ಫಸ್ಟ್ ಬರೋದೆ ನಮ್ಮೂರಿಗೆ. ಎಲ್ಲ ತೆಗ್ದು ಇಲ್ಲೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ. ಸುಮಾರು ಒಂದು 2009ರಲ್ಲಿ ಓಪನ್ ಮಾಡಿದಂಥ ಗೇಟ್ಗಳಿವು, 2009ರಲ್ಲಿ ಓಪನ್ ಮಾಡಿದಂಥ ಗೇಟ್ಗಳಿವು. ಅದು ಬಿಟ್ಟರೆ ಇವಾಗೆ ಓಪನ್ ಮಾಡಿದ್ವು. ಆಲ್ರೆಡಿ ಕಟ್ಟಾಗಿ ಕೂಡ ಬಿದ್ದಿದೆ, ರೋಪ್ ಕೂಡ ಕಟ್ಟಾಗಿದ್ದಾವೆ. ಅಡಲ ಉದ್ದ ನೋಡಿ ನಮ್ಮ ಮಾಲ್ವಿ ಡ್ಯಾಮ್ ಗೇಟ್ ಎಷ್ಟಿದೆ ಅಂತ. ಅಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯಲ್ಲ, ಅದೇನು ಸತ್ತು ಬಿದ್ದಿದೆ ಅಂತಲ್ಲ ಅಥವಾ ಡೆಡ್ ಬಾಡಿನಲ್ಲ. ಇದೇ 2025ರಲ್ಲಿ ಸುಮಾರು ಒಂದು 2-2.5 ತಿಂಗಳಿಂದ ಡ್ಯಾಮ್ ಫುಲ್ಲಾಗಿತ್ತು. ಡ್ಯಾಮ್ ಫುಲ್ಲಾದ ಆ ಸಂದರ್ಭದಲ್ಲಿ ಆ ಮೂಲೆ ಈ ಮೂಲೆಯಿಂದ ಹಿಡಿದು ನೀರು ತುಂಬಾ ಸಿಕ್ಕಾಪಟ್ಟೆ ಫೋಲ್ ಆಗ್ತಿತ್ತು. ಆ ಟೈಮಲ್ಲಿ ಅದ್ರ ಒಳಗೆ ಇಳಿದು ಇಂಜಿನಿಯರ್ಗಳು ಮಾಡಿದಂಥ ಕೆಲಸ ನೀರು ಯಾವುದೇ ಕಾರಣಕ್ಕೂ
ಇಲ್ಲಿ ಕಾಣಿಸ್ತಿದ್ದಾವಲ್ಲ 5 ಗೇಟ್ ಓಪನ್ ಮಾಡಿ ಕಡೆಗಿಟ್ಟಿರೋದು ಇವೆ 5 ಗೇಟ್ಗಳು ನೋಡಿ. ಅಡಲ ಉದ್ದ ಎಷ್ಟಿದಾವೆ ಡ್ಯಾಮಿನ ಗೇಟ್ ಎಲ್ಲ ಕಿತ್ಕೊಂಡು ಸುಮಾರು ವರ್ಷಗಳಿಂದ ಓಪನ್ ಆಗದೇ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಈ ಥರ ಆಗಿರ್ತಕ್ಕಂಥ ಗೇಟ್ಗಳಿವು. ಏನು ಮಾಡೋಣ, ಹೊಸಪೇಟೆ ಡ್ಯಾಮ್, ತುಂಗಭದ್ರಾ ಡ್ಯಾಮ್ಗೆ ನೀರು ಸುಮಾರು ಕಡೆಯಿಂದ ನೀರು ಬಂದೇ ಬರುತ್ತೆ, ಪ್ರತಿ ವರ್ಷ ಕಾಣಿ ಎತ್ತೇ ಇರ್ತಾರೆ. ಬಟ್ ಆದರೆ ನಮ್ಮ ಮಾಲ್ವಿ ಡ್ಯಾಮಿಗೆ ನೀರು ಬರೋದೇ ರೇರು. ಸೊ ಹಂಗಾಗಿ ಗೇಟ್ಗಳು ಯಾವುದೇ ಕಾರಣಕ್ಕೂ ಓಪನ್ ಆಗಿರಲಿಲ್ಲ, ಅದರಿಂದ ಈ ಥರ ಆಗಿದ್ದಾವೆ. ಸೊ ಗೇಟ್ ರಿಪೇರಿಗೋಸ್ಕರ ಎಲ್ಲ ಕಾನಿಗಳು ಗೇಟನ್ನು ಓಪನ್ ಮಾಡ್ತಿದ್ದಾರೆ. ಬಟ್ ಅಂದರೆ ಮಳೆ ಮುಗೀತು, ಬಂದು ನೀರು ಡ್ಯಾಮ್ ಗುಂಟ ಕೊಚ್ಕೊಂಡು ಹೋಗ್ತಾ ಇರೋದು ಡ್ಯಾಮ್ಗೂ. ನೋಡಿ ಎಷ್ಟು ಅಡಲ ಉದ್ದದ ಕಾನಿಗಳು, ಒಂದೊಂದು ಕಾನಿ. ಈ ಟೈಮಲ್ಲಿ ಮಾಲ್ವಿ ಡ್ಯಾಮ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಸಂಜೆ ಟೈಮಲ್ಲಿ ಬಂದರೆ, ಸುಮಾರು 5 ಗಂಟೆ ಆ ಸಂದರ್ಭದಲ್ಲಿ ಬಂದರೆ ಒಳ್ಳೆ ಫೋಟೋಸು ವೀಡಿಯೋಸ್ ತಗೊಳ್ಳೋಕ್ಕೆ ಒಳ್ಳೆ ಸಖತ್ ವ್ಯೂ ಇರುತ್ತೆ. ಸೊ ನೀವು ಯಾರಾದರೂ ಈ ಕಡೆ ಬಂದರೆ ಮಿಸ್ ಮಾಡಿಬಿಡಿ, ಒಂದು ಟೈಮ್ ಬಂದು ವಿಸಿಟ್ ಕೊಟ್ಟೋಗಿ ನಮ್ಮ ಮಾಲ್ವಿ ಡ್ಯಾಮ್ಗೆ. ಎಲ್ಲ ಕಟ್ಟಾಗಿ ಬಿದ್ದೋ ರೋಪ್ ಬೀಳಲ್ಲ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ಯಾವ ಥರ ಕಿತ್ಕೊಂಡೋಗ್ಯಾವ ಅಂತೇಳಿ. ಇದು ನಮ್ಮ ಮಾಲ್ವಿ ಡ್ಯಾಮಿನ ಇವಾಗ ಸದ್ಯಕ್ಕೆ ನಮ್ಮ ಡ್ಯಾಮ್ಗೆ ಬಂದಿರತಕ್ಕಂಥ ಪರಿಸ್ಥಿತಿ ಇದಾಗಿದೆ ನೋಡಿ. ನಾನು ಕೂಡ ಆವಾಗಿಂದ ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಅಲ್ಲಿ ಯಾರೋ ರೀಲ್ಸ್ ಮಾಡ್ತವ್ರೆ. ಬಟ್ ನಾನು ಫಸ್ಟ್ ಅಂದ್ಕೊಂಡಿದ್ದು ಇಲ್ಲೇನೋ ವಿಡಿಯೋ ಶೂಟಿಂಗ್ ಬಂದಿದ್ದಾರೆ ಅಂತ. ಶೂಟಿಂಗ್ ಅಲ್ಲದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕೆ, ರೀಲ್ಸ್ ಮಾಡೋಕೆ ಬಂದಿದ್ದಾರೆ. ಸೊ ಅಲ್ಲಿ ನಮ್ಗೆ ಕಾಣಿಸ್ತಿದೆಯಲ್ಲ ನಮ್ಮ ಬಾಸು ಆಂಜನೇಯ, ಜೈ ಶ್ರೀರಾಮ್. ಇದು ನಮ್ಮ ಮಾಲ್ವಿ ಡ್ಯಾಮ್. ಸೊ ಇನ್ನೂ ಕೆಲಸ ಬಾಕಿ ಇದೆ, ಆದಷ್ಟು ಬೇಗ ಮುಗಿಸ್ತಾ ಇದ್ದಾರೆ. ಸೊ ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.